J2S ಮಿರಾಕಲ್ ಕನ್ಸ್ಟ್ರಕ್ಷನ್ನಿಂದ ನಾನು ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇರೋದು. ಇದು 1 ಸ್ಕ್ವೇರ್ ಫೀಟ್ಗೆ ನಾವು 1800ರಿಂದ 2400 ರೂಪಾಯಿ ತನಕನೂ ಈ ಕನ್ಸ್ಟ್ರಕ್ಷನ್ ಚಾರ್ಜಸ್ಸನ್ನು ಮಾಡ್ತಾಯಿದ್ದೀವಿ. ಇದೇನಂತಂದರೆ, ಯಾರು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಆ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ವರ್ಕ್ ಮಾಡಿ ಅದನ್ನು ಅಚೀವ್ ಮಾಡಬೇಕಾಗತ್ತೆ. ಆಮೇಲಿಂದ ಇವಾಗ ಇರೋ ಮೆಟೀರಿಯಲ್ ಕಾಸ್ಟಲ್ಲಿ ನಾವು ಎಲ್ಲನೂ ಹೊಂದಿಸ್ಕೊಂಡು ಸಿಮೆಂಟು, ಮರಳು ಇದು ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಸ್ಟೀಲ್ ರೇಟು ಸಹ ಜಾಸ್ತಿ ಆಗಿದೆ. ಇವಾಗ 1 ಸ್ಕ್ವೇರ್ಗೆ ಅಷ್ಟರಲ್ಲಿ ಮಾಡೋದು ಅದೊಂದು ಚಾಲೆಂಜಿಂಗ್ ಕೆಲಸನೇ. ಲೇಬರ್ ಕಾಸ್ಟೂ ಅಷ್ಟೇ. ಒಬ್ಬರು ಗಾರೆಯವ್ರಿಗೆ ನೀವು ಇವತ್ತು ತೊಗೊಂಡ್ರೆ 1000 ರೂಪಾಯಿಂದ 1200 ರೂಪಾಯಿ ತನಕ ಒಬ್ಬ ಗಾರೆಯವ್ರಿಗೆ ಕೊಡಬೇಕು. ಆಮೇಲಿಂದ ಒಬ್ಬೊಬ್ಬರು ಹೆಲ್ಪರ್ಸ್ಗೆ 600ರಿಂದ 700 ರೂಪಾಯಿ ಕೊಡಬೇಕಾಗುತ್ತೆ. ಅದರಿಂದ ಇದೊಂದು ಚಾಲೆಂಜಿಂಗ್ ಕೆಲಸ. ಆದ್ರೂ ನಾವು ಇದರಲ್ಲಿ ಭಾಳ ಕಷ್ಟಪಟ್ಟು ಏನಂತಂದರೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಆ ಮೆಟೀರಿಯಲ್ ಹಾಕಿ ಮಾಡ್ತು ಅಂತಂದರೆ 1800ರಲ್ಲಿ ಮಾಡ್ಬೋದು. ಒಂದು ಸ್ಟ್ಯಾಂಡರ್ಡ್ ಮನೇನ ಒಂದು ಭಾಳ ಚೆನ್ನಾಗಿ ಕಾಣೋವಂಥ ಮನೇನೂ ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಿ ಡೂಪ್ಲೆಕ್ಸ್ ಹೌಸ್ಗಳು ಆ ಥರದ್ದೆಲ್ಲ ಮಾಡಬೇಕು ಅಂತಂದರೆ ಅದು ಅಗೈನ್ ಮಾರ್ಬಲ್ಲು, ಗ್ರನೈಟು, ಆಮೇಲಿಂದ ದೊಡ್ಡದು ಕಾಸ್ಟ್ಲಿ ಗ್ರನೈಟ್ಸ್ಗಳು ಇವೆಲ್ಲ ಆಗ್ತು ಅಂತಂದರೆ ಕಾಸ್ಟು ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಟೀಕುಡ್ ಡೋರ್ ಬೇಕು ಅನ್ನೋದು, ಆಮೇಲಿಂದ ಪೂಜಾ ರೂಮಿಗೆ ಟೀಕುಡ್ ಡೋರ್ ಬೇಕು ಅಂತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಾಗೆ ನಾವು ಎಸ್ಟಿಮೇಟ್ಗಳು ಕೊಟ್ಟು ಮಾಡ್ತೀವಿ. ಇದನ್ನು ಏನಂತಂದರೆ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತು ಅಂತಂದರೆ 2400 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಇವೆಲ್ಲ ಮಾಡಿ ಒಂದು ಒಳ್ಳೆ ಮನೇನ ನಾವು ಈಗಾಗಲೇ ಮನೆಗಳನ್ನೆಲ್ಲ ಕಟ್ಟಿ ನಮಗೆ ಅದರಲ್ಲಿ ತುಂಬ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ದಯವಿಟ್ಟು ಎಲ್ಲರೂ ನಮ್ಮ ಇದನ್ನು ಆಫರ್ಸ್ನ ಸ್ವೀಕರಿಸಿ ನೀವು ದಯವಿಟ್ಟು ಆರ್ಡ್ರ್ಗಳನ್ನ ಕೊಡ್ತೀರಾ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆಮೇಲಿಂದ ಏನಂತಂದರೆ ಪ್ರತಿಯೊಂದೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರನೇ ನಾವು ಹೋಗ್ತೀವಿ. ಎಲ್ಲೂ ಚೀಟಿಂಗ್ ಏನಿಲ್ಲ. ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಪ್ರತಿಯೊಂದಕ್ಕೂ ಏನೇನು ಮೆಟೀರಿಯಲ್ ಹಾಕ್ತೀವಿ ಎಲ್ಲದಕ್ಕೂ ಎಸ್ಟಿಮೇಟ್ ಕೊಡ್ತೀವಿ. ಅದರಿಂದ ಎಲ್ಲನೂ ಇದು ಮಾಡಿ ಒಂದು ಅಗ್ರಿಮೆಂಟ್ ಮುಖಾಂತರನೇ ನಾವು ಮುಂದುವರ್ಕೊಂಡು ಯಾರನ್ನೂ ಜನಗಳನ್ನ ಚೀಟ್ ಮಾಡಬೇಕು ಅನ್ನೋ ಒಂದು ಇದು ನಮಗಿಲ್ಲ. ಒಳ್ಳೆ ರೀತಿಯಲ್ಲಿ ನಿಮಗೂ ಸಹಾಯ ಆಗಬೇಕು, ನಮಗೂ ಸಹಾಯ ಆಗಬೇಕು. ಆ ಥರ ಏನಂದರೆ ಇದು ನಮ್ಮದು ಒಂದು ಕೆಲಸ ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ಇದು ಮಾಡಿ ಸ್ವೀಕರಿಸಿ ನಮಗೆಲ್ಲ ಆರ್ಡ್ರ್ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.